ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಚಂದನ ಮಂಥನ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾವು ಒಬ್ಬೊಬ್ಬರು ವಿಷಯ ಪರಿಣಿತರನ್ನು ಕರ್ಕೊಂಡು ಬಂದು ಆ ವಾರದ ವಿಷಯದ ಬಗ್ಗೆ ಬಹಳ ಕುಲಂಕುಷವಾಗಿ ನಾವು ಚರ್ಚೆ ಮಾಡ್ತೀವಿ, ಬಹಳ ಆಳವಾಗಿ ಚರ್ಚೆ ಮಾಡ್ತೀವಿ. ಅದೇ ಥರ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಬಂದು ಜಾಗತಿಕ ತಾಪಮಾನ ಏರಿಕೆ ಮುನ್ನೆಚ್ಚರಿಕೆ. ಸೊ ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ CS ಪಾಟೀಲ್ರು, ಹಿರಿಯ ವಿಜ್ಞಾನಿಗಳು ಮತ್ತು ನಿರ್ದೇಶಕರು, ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು, ಇವರು ನಮ್ಮನ್ನು ಜೊತೆಯಾಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹವಾಮಾನ ಏರಿಕೆ, ಹವಾಮಾನ ವೈಪರೀತ್ಯ ಅಥವಾ ತಾಪಮಾನ ಏರಿಕೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗುವಾಗ ಪ್ರತಿ ವರ್ಷ ನಾವು ಹೇಳ್ತೀವಿ, ಏನು ಇಷ್ಟು ವರ್ಷ ನಾವು ಇಷ್ಟು ಬಿಸಿನ ಕಂಡಿಲ್ಲ, ಇಷ್ಟು ಬೇಸಿಗೆ ಇದ್ದೇ ಇಲ್ಲ, ಇಷ್ಟು ಬಿಸಿಲಿಗೆ ಕಂಡೇ ಇಲ್ಲ ನಾವು ಅಂತ ಹೇಳ್ತೀವಿ. ಇದು ಹೌದಾ? ಫಸ್ಟ್ ಆಫ್ ಆಲ್, ಯಾಕೆಂದರೆ ಜನರಿಗೆ ಅದ್ರ ಬಗ್ಗೆ ಅರಿವು ಬರಬೇಕು, ಮೊದಲನೇದು. ಎರಡನೇದು, ತಾಪಮಾನ ಏರಿಕೆ ಅಂತೂ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ? ಈಗ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ಕಳೆದ ಒಂದು ವಾರದಿಂದ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗಿದೆ. ಮತ್ತು ಅದು ದಕ್ಷಿಣ ಒಳನಾಡಿನಲ್ಲಿ ಕೂಡ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ಸು, ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗೆ ಐತಿ. ಮತ್ತು ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಕೂಡ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 26 ರಿಂದ 28 ಡಿಗ್ರಿ ಸೆಲ್ಸಿಯಸ್ಸು, ಮತ್ತು ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 24 ರಿಂದ 26 ಡಿಗ್ರಿ ಸೆಲ್ಸಿಯಸ್ಸು, ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಸುಮಾರು 23 ರಿಂದ 25 ಡಿಗ್ರಿ ಸೆಲ್ಸಿಯಸ್ಸು ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇದರಿಂದ ಹಗಲಿ ವೇಳೆಯಲ್ಲಿ ಮತ್ತು ರಾತ್ರಿಯ ವೇಳೆಯಲ್ಲಿ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಅಂದಾಜು ಇರುವುದರಿಂದ. ಸಾಮಾನ್ಯ ಉಷ್ಣಾಂಶ ಅಂತ ಹೇಳಿದ್ರಲ್ಲ, ಈ ಸಾಮಾನ್ಯ ಉಷ್ಣಾಂಶ ಅಂದರೆ ಏನು? ಅಂದರೆ ಕಳೆದ ಬಾರಿ ಇಷ್ಟಿತ್ತು, ಈ ಬಾರಿ ಜಾಸ್ತಿ ಆಗಿದೆ ಅಂತನಾ, ಅಥವಾ ಹೇಗೆ? ಈ ಸಾಮಾನ್ಯ ಉಷ್ಣಾಂಶ ಅಂದ್ರೆ 30 ವರ್ಷದ ನಾವು ಸರಾಸರಿ ಉಷ್ಣಾಂಶವನ್ನು ತೊಗೊತೀವಿ. ಗರಿಷ್ಠ ಉಷ್ಣಾಂಶ ಇದಕ್ಕೆ ಸಾಮಾನ್ಯ ಉಷ್ಣಾಂಶ ಅಂತ ಕರಿತೀವಿ. ಕನಿಷ್ಠ ಉಷ್ಣಾಂಶನೂ ಸಾಮಾನ್ಯ ಉಷ್ಣಾಂಶ, 30 ವರ್ಷದ ಒಂದು ಸರಾಸರಿ ಉಷ್ಣಾಂಶ. ಇದನ್ನು ಪ್ರತಿ ದಿವಸ ನಾವು ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ ಕಡಿಮೆ ಐತು ಹೆಚ್ಚಿಗೆ ಐತಿ ಅನ್ಲಿಕ್ಕೆ ಇದು ನಮಗೊಂದು ರೆಫರೆನ್ಸ್. ಓಕೆ, ಈಗ ನೀವು ಹೇಳ್ತಾ ಇರೋದು 30 ವರ್ಷದ ಸರಾಸರಿ ಉಷ್ಣಾಂಶಕ್ಕಿಂತ ಈ ಬಾರಿ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇದೆ, ಹೆಚ್ಚಿಗಿದೆ. ಸೊ ಇದು ಇದೇ ವರ್ಷ ಆಗಿದೆ ಅಥವಾ ಕಳೆದ ವರ್ಷ ಅಥವಾ ಈ ಹಿಂದಿನ ವರ್ಷಗಳಲ್ಲಿ ಯಾವತ್ತಾದರೂ ಇಷ್ಟರ ಮಟ್ಟಿಗೆ ಹೆಚ್ಚಾಗಿದೆಯಾ? ಕಳೆದ ವರ್ಷಗಳಲ್ಲಿ ಆಗಿದೆ. ಇದು ಒಂದು ಸೈಕಲ್ ಇರ್ತೈತಿ. ಒಂದು ವಾರ ಉಷ್ಣಾಂಶ ಏರಿಕೆ ಆಗುತ್ತಾ, ಮತ್ತು ಮುಂದೆ ಮೋಡ ಬಂದ್ಗಳನ್ನು ಮತ್ತು ಉಷ್ಣಾಂಶ ಕಡಿಮೆ ಆಗುತ್ತಾ. ಇದು ಒಂದು ಸೈಕಲ್. ಇದು ಯಾವಾಗಲೂ ಉಷ್ಣಾಂಶ ಎಲ್ಲ ದಿನಗಳಲ್ಲಿ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗೆ ಇರೋಲ್ಲ. ಇದು ಉಷ್ಣಾಂಶ ಏರಿಕೆ ಮತ್ತು ಇಳಿಕೆ, ಇದು ಒಂದು ಸೈಕಲ್ಲು. ಇದು ಬದಲಾವಣೆ ಆಗ್ತಾನೆ ಇರ್ತೈತಿ. ಓಕೆ, ಈ ತಾಪಮಾನ ಏರಿಕೆ ಅಥವಾ ಉಷ್ಣಾಂಶ ಏರಿಕೆ ಮತ್ತು ಇಳಿಕೆ ಇದು ಭಾರತದಲ್ಲಿ ಮಾತ್ರ ಆಗ್ತಾ ಇರೋದಾ, ಅಥವಾ ಇಡೀ ಜಗತ್ತಿನ ಸಮಸ್ಯೆನ ಇದು? ಅಥವಾ ಇದು ಸಮಸ್ಯೆ ಹೌದಾ, ಅಥವಾ ನ್ಯಾಚುರಲ್ ಏನು ನಡೆಯುತ್ತೆ, ನೈಸರ್ಗಿಕವಾಗಿ ಏನು ನಡೆಯುತ್ತೆ ಆ ವಿದ್ಯಮಾನನ? ಈ ಜಗತ್ತಿನಾದ್ಯಂತ ಎಲ್ಲ ಕಡೆನೂ ಉಷ್ಣಾಂಶ ಏರಿಕೆ ಮತ್ತು ಇಳಿಕೆ ಇದು ಒಂದು ಅಟ್ಮಾಸ್ಫಿಯರಿಕ್ ಫಿನಾಮಿನಾನ್. ಇದು ಆಗ್ತಾನೆ ಇರ್ತೈತಿ. ಒಮ್ಮೆ ಅತಿ ಉಷ್ಣಾಂಶ, ಈಗ ಕಲಬುರಗಿಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಸು ಸರಾಸರಿ ಉಷ್ಣಾಂಶ ಅಂದ್ರೆ ಸಾಮಾನ್ಯ ಉಷ್ಣಾಂಶ ಇತ್ತಂದ್ರೆ 4 ರಿಂದ 5 ಡಿಗ್ರಿ ಸೆಲ್ಸಿಯಸ್ ಇನ್ನೂ ಹೆಚ್ಚಿಗೆ ಹೋತಂದ್ರೆ 44-45 ಡಿಗ್ರಿ ಸೆಲ್ಸಿಯಸ್ ಹೋತಂದ್ರೆ ಅಲ್ಲಿ ನಾವು ಹೀಟ್ ವೇವ್ ಕಂಡೀಷನ್ಸ್ ಅಂತ ಕರಿತೀವಿ. ನಾವು ಉಷ್ಣ ಅಲೆಗಳು ಬಂದು ಅಂತ ಕರಿತೀವಿ. ಇಲ್ಲಕ್ಕಂದ್ರೆ ನಾವು ಅದಕ್ಕೆ ಉಷ್ಣ ಅಲೆಗಳಂತ ಕರೆಯಲ್ಲ. ಏನು ಸರ್ ಅದು? ಈ ಹೀಟ್ ವೇವ್ಸ್ ಅಂದರೆ ಏನು? ಉಷ್ಣ ಅಲೆಗಳು ಅಂತ ಏನು ಹೇಳಿದ್ರೆ ಅದಂದ್ರೆ? ಉಷ್ಣ ಅಲೆಗಳಂದ್ರೆ ಅಸಹಜವಾಗಿ ಉಷ್ಣಾಂಶ ಹೆಚ್ಚಿಗೆ ಆಗೋದಕ್ಕೆ ನಾವು ಉಷ್ಣ ಅಲೆಗಳಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಈ ಉಷ್ಣ ಅಲೆಗಳು ನಾವು ಯಾವ ರೀತಿ ನಾವು ಅಳತೆ ಮಾಡ್ತೀವಿ ಅಂದ್ರೆ, ಈಗ ಸರಾಸರಿ ಉಷ್ಣಾಂಶ ಕಲಬುರಗಿಯಲ್ಲಿ ಈಗ 40 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈಗ 44.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾತಂದ್ರೆ 4.5 ಡಿಗ್ರಿ ಸೆಲ್ಸಿಯಸ್ಸು ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗೆ ಆತಂತ. ಆವಾಗ ಕಲಬುರಗಿಯಲ್ಲಿ ನಾವು ಉಷ್ಣ ಅಲೆಗಳು ಬಂದು ಅದಕ್ಕೆ ನಾವು ಡಿಕ್ಲೇರ್ ಮಾಡ್ತೀವಿ. ಇದಕ್ಕೆ ನಾವು ಉಷ್ಣ ಅಲೆಗಳಂತ ಕರಿತೀವಿ. ನಾವು 6.5ಕ್ಕಿಂತ ಹೆಚ್ಚಿಗೆ ಬಂತಂದ್ರೆ ತೀವ್ರವಾದ ಉಷ್ಣ ಅಲೆಗಳಂತ ಕರಿತೀವಿ. ಈ ಥರದ ಸನ್ನಿವೇಶ ಬಂದಾಗ ನಾವು ಅಂದರೆ ಸಾಮಾನ್ಯ ಜನ ಏನು ಮಾಡಬೇಕು ಅಂತ? ಈಗ 4 ರಿಂದ 4.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೋದು ಸಾಮಾನ್ಯಕ್ಕಿಂತ ಹೇಳಿದ್ರೆ ಅದು ಸಾಮಾನ್ಯ ಮಾತು ಅಲ್ವೇ ಅಲ್ಲ. 4 ಡಿಗ್ರಿಯಷ್ಟು ಹೆಚ್ಚಾಗಿರುತ್ತೆ.
ಸೊ ಜನ ಏನು ಮಾಡಬೇಕು ಅಂಥ ಸಂದರ್ಭದಲ್ಲಿ? ಅಂಥ ಸಂದರ್ಭದಲ್ಲಿ ಸಾಧ್ಯದ ಮಟ್ಟಿಗೆ 11ರಿಂದ 4 ಗಂಟೆ ತನಕ ಹೊರಗಡೆ ಅಡ್ಡಾಡೋದನ್ನು, ಬಿಸಿಲಿನಲ್ಲಿ ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸವನ್ನು ಅಷ್ಟೊಂದು ಮಾಡಬಾರ್ದು. ಮಕ್ಕಳು ಕೂಡ ಮಧ್ಯಾಹ್ನದಲ್ಲಿ ಆಟ ಆಡೋದನ್ನು, ಯಾವುದೇ ಶ್ರಮ ವಹಿಸಿ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಅದ್ರ ಬದಲು ನಾವು ಸಾಯಂಕಾಲ ಮತ್ತು ಮುಂಜಾನೆ ಕೆಲಸ ಮಾಡಬೇಕು. ಎರಡನೇದಾಗಿ ಸಾಕಷ್ಟು ನೀರನ್ನು ಆಗಾಗ ನೀರು ಕುಡಿತಾ ಇರಬೇಕು. ಓಕೆ. ಮೂರನೇದಾಗಿ ನಾವು ಮನೆಯಲ್ಲಿ ತಯಾರಿಸಿದ ಮಜ್ಜಿಗೆ, ನಿಂಬೆಹಣ್ಣಿನ ಜ್ಯೂಸು, ಹಿಂಗೆ ಈ ಥರದ ಲಿಕ್ವಿಡ್ ಐಟಮ್ಗಳನ್ನು ಜಾಸ್ತಿ ತೊಗೊಳ್ತಿರ್ಬೇಕು. ಮತ್ತು ಅತಿ ಮಸಾಲೆಯುಕ್ತ ಮತ್ತು ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು. ಕಾಯಿಪಲ್ಯ ಮತ್ತು ಹಣ್ಣುಗಳನ್ನು ಸಾಕಷ್ಟು ಸೇವಿಸಬೇಕು. ಮತ್ತು ನಾವು ತೆಳ್ಳನೆ ಹತ್ತಿ ಬಟ್ಟೆಯನ್ನು ಧರಿಸಬೇಕು. ಹಿಂಗೆ ಈ ರೀತಿ ನಾವು ಮತ್ತು ನೇರವಾಗಿ ಸೂರ್ಯನ ಬೆಳಕು ಕಿಟಕಿ ಮೂಲಕ ಬರ್ತಿತ್ತಂದ್ರೆ ನಾವು ಪರದೆಗಳನ್ನು ನಾವು ಹಾಕಬೇಕು. ರಾತ್ರಿ ವೇಳೆಯಲ್ಲಿ ನಾವು ಕಿಟಕಿಗಳನ್ನು ಓಪನ್ ಆಗಿಟ್ಟಿರಬೇಕು. ಈ ರೀತಿ ಮಾಡುವುದರಿಂದ ನಮಗೆ ಈ ಉಷ್ಣಾಂಶವನ್ನು ನಾವು ನಿಭಾಯಿಸ್ಬೋದು. ಓಕೆ. ಈಗ ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ, ಇವಾಗ ನಾವು ಏಪ್ರಿಲ್ ಮಧ್ಯದಲ್ಲಿದ್ದೀವಿ. ನಮ್ಮೆಲ್ಲ ಮಳೆ ಬರೋದು ಅಂತ ಹೇಳಿದ್ರೆ ಜೂನ್ 1 ಶುರುವಾಗುತ್ತೆ, ಅಥವಾ ಮೇ 28, 29 ಇಲ್ಲಿಂದ ಮಳೆ ಶುರುವಾಗುತ್ತೆ. ಹತ್ರ ಇನ್ನೂ 1.5 ತಿಂಗಳಿದೆ. ಮೇಯಲ್ಲಿ ಇನ್ನೂ ತಾಪಮಾನ ಏರಿಕೆ ಆಗುತ್ತಂತೆ ಅನ್ನೋ ಒಂದು ಮಾತು ಕೂಡ ಇದೆ. ಇದು ಹೌದಾ? ಜೊತೆಗೆ ಒಂದು ವೇಳೆ ಮೇನ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ತಾಪಮಾನ ಏರಿಕೆ ಆದರೆ ಅವಾಗ ಏನು ಮಾಡಬೇಕು ಜನ? ಮೇದಲ್ಲಿ ಕೂಡ ತಾಪಮಾನ ಏರಿಕೆ ಆಗುವ ಸಾಧ್ಯತೆ ಇದೆ. ಅದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ. ಮೇ 15ರ ನಂತರ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದು. ಅಂದ್ರೆ ಆವಾಗ ನಮಗೆ ನೈಋತ್ಯದಿಂದ ಸ್ವಲ್ಪ ಗಾಳಿ ಬೀಸಾಕತ್ತ, ಅದು ಕೆಲವೊಂದು ಮಾಯ್ಶ್ಚರ್ ತರ್ತತಿ, ತೇವಾಂಶ ತರುವುದರಿಂದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 15ರಿಂದ 20ರ ಮೇಲೆ ಇಲ್ಲಿ ಕಡಿಮೆ ಆಗುತ್ತೆ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಇನ್ನೂ ಮೇ ತಿಂಗಳಲ್ಲಿ ಇನ್ನೂ ಜಾಸ್ತಿ ಬಿಸಿಲಿರ್ತೈತಿ. ಇವು ಅತಿ ಇದ್ದಾಗ ನಾವು ಈಗ ಕೆಲವೊಂದು ನಿಮಗೆ ಯಾವ ರೀತಿ ನಾವು ಅದನ್ನು ನಿಭಾಯಿಸ್ಬೇಕನ್ನೋದು ನಮಗೆ ಹೇಳಿದೆ, ಅದೇ ರೀತಿ ಅವ್ರು ಇದನ್ನು ಮಾಡ್ಕೋಬೇಕಾಗುತ್ತೆ. ಓಕೆ. ಈಗ ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ಈಗ ನಮ್ಮ ಭಾರತದಲ್ಲಿ ಏನಾಗ್ತಿದೆ ಅಂತ ನೋಡಿದ್ವಿ. ಈ ಎಲ್ಲ ತಾಪಮಾನ ಏರಿಕೆಗೂ ಜಾಗತಿಕ ತಾಪಮಾನ ಏರಿಕೆ ಕಾರಣ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆ ದೇಶ ಈ ದೇಶ ಒಂದು ದೇಶವನ್ನು ನಾವು ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಸೇವಿಸೋ ಗಾಳಿನೂ ಒಂದೇ, ಅವ್ರು ಸೇವಿಸೋ ಗಾಳಿನೂ ಒಂದೇ. ನಾವೆಲ್ಲಾದರೂ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ತಾಪಮಾನ ಅಂತ ಹೇಳಿದ್ರು ಇನ್ನೊಂದು ಕಡೆ ಕಂಟ್ರೋಲ್ ಆಗದೇ ಹೋದರೆ ಆ ಗಾಳಿ ನಮ್ಮಲ್ಲೇ ಬರಬೇಕು. ಅದಕ್ಕೆ ಸೀಮೆ ಇಲ್ಲ, ಎಲ್ಲೇ ಇಲ್ಲ. ಹಾಗಾಗಿ ಜಾಗತಿಕ ತಾಪಮಾನ ಏರಿಕೆ ಇದು ಹೌದಾ? ಇಷ್ಟು ವರ್ಷದಲ್ಲಿ ಎಷ್ಟು ಪ್ರಮಾಣದಲ್ಲಿ ಜಾಗತಿಕ ತಾಪಮಾನ ಏರಿಕೆ ಆಗಿದೆ? ಅದಕ್ಕೆ ಕಾರಣ ಏನು? ಅದನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂತ? ಅದು ಜಾಗತಿಕ ತಾಪಮಾನ ಕೈಗಾರಿಕಾ ಕ್ರಾಂತಿಯಿಂದ ಆರಂಭ ಆಯಿತು. ಕೈಗಾರಿಕೆ ಕ್ರಾಂತಿ ಆದಗಳ ನಾವು ಯಂತ್ರಗಳನ್ನು ಉಪಯೋಗ ಮಾಡಕತ್ತಿದ್ವಿ. ರೈಲುಗಳು ಬಂದು ಇದರಲ್ಲಿಂದ ಏನು ಮಾಡಿದ್ವಿ ಅಂದ್ರೆ ಪಳಿಯುಳಿಕೆಗಳ ಇಂಧನವನ್ನು ನಾವು ಬಳಸಕತ್ತಿದ್ವಿ. ಕಲ್ಲಿದ್ದಲು, ಪೆಟ್ರೋಲಿಯಮ್ಮು, ಗ್ಯಾಸು, ಇವುಗಳನ್ನು ಉಪಯೋಗ ಮಾಡೋದರಿಂದ ಇವು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಮತ್ತು ನೈಟ್ರಸ್ ಆಕ್ಸೈಡು ಇವೆಲ್ಲ ಹೊರಸೂಸಕತ್ತಿದ್ದು. ಮುಂದೆ ಎರಡನೇದಾಗಿ ನಾವು ಕೃಷಿಯಲ್ಲಿ ಜಾಸ್ತಿ ನಾವು ಭತ್ತವನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಕೂಡ ಮಿಥೇನ್ ಗ್ಯಾಸ್ ಜಾಸ್ತಿ ಹೊರಗಡೆ ಬರಕತ್ತಿತ್ತು. ಮತ್ತು ಕೈಗಾರಿಕೆಗಳಲ್ಲಿಂದ ಕೂಡ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡು ಇವೆಲ್ಲ ವಾತಾವರಣದಲ್ಲಿ ಹೊರಸೂಸಕತ್ತಿದ್ದು. ಮತ್ತು ಏನೋ ಒಂದಂದ್ರೆ ಟ್ರಾನ್ಸ್ಪೋರ್ಟ್, ಸಾರಿಗೆಯಲ್ಲಿ ಕೂಡ ನಾವು ಜಾಸ್ತಿ ಕಲ್ಲಿದ್ದಲು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಳಸೋದ್ರಿಂದ ಅದರಲ್ಲಿ ನಮ್ಗೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಅನೇಕ ರೀತಿಯಿಂದ ನಮ್ಗೆ ಈ ಇವಕ್ಕೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಇದು ಗೊಬ್ಬರನೂ ಕೂಡ ಕೃಷಿಯಲ್ಲಿ ಗೊಬ್ಬರ ಹಾಕ್ತೀವಿ, ಅದು ಕೂಡ ನೈಟ್ರಸ್ ಆಕ್ಸೈಡ್ ಬಿಡ್ತೈತಿ. ಹಿಂಗೆ ಇವೆಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ಸು ಇವೆಲ್ಲ ವಾತಾವರಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಹಾಕ್ಯಂತ ಬಂದಿರೋದರಿಂದ ಏನಾಗುತ್ತೆ, ವಾತಾವರಣದಲ್ಲಿ ಇವಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಅಂದರೆ ಹಸಿರು ಮನೆ ಅನಿಲಗಳು. ಇವು ಹಸಿರು ಅನಿಲಗಳು ವರ್ಷದಿಂದ ವರ್ಷಕ್ಕೆ ಇದರದ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಹಾಕ್ಯಂತ ಬಂತು. ಸೂರ್ಯನ ಬೆಳಕು ಏನು ಮಾಡಿಬಿಡ್ತೈತೆ ಅಂದ್ರೆ ನೇರವಾಗಿ ಭೂಮಿಯನ್ನು ತಲುಪುತ್ತಾ. ಇವು ಹಸಿರು ಮನೆಯ ಅನಿಲಗಳು ಇವು ಸೂರ್ಯನ ಬೆಳಕನ್ನು ನೇರವಾಗಿ ಹೀರಿಕೊಳ್ಳುವುದಿಲ್ಲ.
ನೇರವಾಗಿ ಇದು ಭೂಮಿಯನ್ನು ತಲುಪುತ್ತಾ ಈ ಭೂಮಿನೂ ಕೂಡ ಕೆಲವೊಂದು ರೇಡಿಯೇಷನ್ಸು ಹೊರಸೂಸುತ್ತೆ. ಇದಕ್ಕೆ ನಾವು ಲಾಂಗ್ ವೇವ್ ರೇಡಿಯೇಷನ್ಸ್ ಅಂತ ಕರಿತೀವಿ ನಾವು. ಈ ಲಾಂಗ್ ವೇವ್ ರೇಡಿಯೇಷನ್ನ ಮಾತ್ರ ಇವು ಹಸಿರು ಮನೆ ಅನಿಲಗಳು ಹೀರಿಕೊಳ್ತಾವೆ. ಇದು ಒಂದು ಬ್ಲ್ಯಾಂಕೆಟ್ ಥರ ಕೆಲಸ ಮಾಡುತ್ತೆ. ಆವಾಗ ವಾತಾವರಣದ ಅಲ್ಲಿ ಉಷ್ಣಾಂಶ ಏರಿಕೆ ಆಕ್ಕೊಂತ ಹೋಗ್ತೈತಿ. ಇದಕ್ಕೆ ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಅಲ್ಲ, ಇದು ಒಂದು ಜಾಗತಿಕ ತಾಪಮಾನ ಏರಿಕೆ ಆಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ. ಈ ಎಫೆಕ್ಟನ್ನು ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲಲ್ಲಿದ್ದಾಗ ಈಗಿನ ಮಕ್ಕಳಿಗೂ ಓದಿಸ್ತಿದ್ದಾರೆ, ನಾವಿದ್ದಾಗಲೂ ನಮಗೂ ಅದನ್ನೇ ಓದಿಸ್ತಾ ಇದ್ರು. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಮೆಜರ್ಸ್ ಬಂತು ಅಂತ. ಯಾಕೆಂದರೆ ಜಾಗತಿಕವಾಗಿಯೂ ಏನೂ ಮೆಜರ್ಸ್ ಬಂದಿಲ್ಲ. ಈಗ ಅಮೇರಿಕಾ ಆಗಿರ್ಬೋದು, ಬೇರೆ ಬೇರೆ ಡೆವಲಪ್ಡ್ ನೇಷನ್ಸ್ ಆಗಿರ್ಬೋದು, ಅವರು ಈ ಕ್ರಾಂತಿನ ಯಾವತ್ತೋ ಮಾಡಿಬಿಟ್ರು. ಈಗ ನಾವು ಇಂಡಸ್ಟ್ರಿಯಲ್ ಕ್ರಾಂತಿಲಿದ್ದೀವಿ, ಇವಾಗ ಮಾಡ್ತಾ ಇದ್ದೀವಿ. ಸೊ ನಾವು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಹೋದರೆ ನಮ್ಮ ಸ್ಪೀಡ್ಗೆ ಅಥವಾ ನಮ್ಮ ಅಭಿವೃದ್ಧಿ ವೇಗಕ್ಕೆ ಅದು ತಡೆ ಆಗುತ್ತೆ. ಸೊ ಅದನ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಮುಂದಿನ ಪೀಳಿಗೆ ಕಥೆ ಏನು ಅಂತ ಅದನ್ನು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ನಾವು ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಎನರ್ಜಿ ಉಪಯೋಗ ಮಾಡ್ಕೋಬೇಕು. ಈಗ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್, ಜಲಶಕ್ತಿ, ಇವುಗಳನ್ನು ನಾವು ಹೆಚ್ಚಿಗೆ ಉತ್ತೇಜನ ಕೊಡಬೇಕು. ಮತ್ತು ಕಲ್ಲಿದ್ದಲು, ಪೆಟ್ರೋಲಿಯಮ್ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕಡಿಮೆ ಮಾಡ್ಕೊತ ಹೋಗ್ಬೇಕು. ಇದು ಒಂದು ಕಾರಣ. ಎರಡನೇದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಬಲಗೊಳ್ಳಬೇಕು. ಒಬ್ಬೊಬ್ಬರದ ವೈಯಕ್ತಿಕ ಎಲ್ಲ ವಾಹನಗಳನ್ನು ಬಳಸೋದ್ರಿಂದ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೈತಿ. ಹಿಂಗೆ ಮತ್ತು ವಿದ್ಯುತ್ ಶಕ್ತಿಯನ್ನು ಕೂಡ ನಾವು ಮಿತವಾಗಿ ಬಳಸಬೇಕು. ಎಷ್ಟು ಅವಶ್ಯಕತೆ ಇರ್ತೈತಿ ಅಷ್ಟು ಬಳಸಬೇಕು. ಮತ್ತು ಏನೋ ಒಂದು ಅಂದ್ರೆ ಹತ್ತತ್ರ ಇದ್ದಾಗ ನಾವು ಸೈಕಲ್ಲು ಮತ್ತು ನಾವು ನಡ್ಕೊತ ಹೋಗಿ ನಾವು ಇದನ್ನು ಮಾಡ್ಕೋಬೇಕು. ಅತಿಯಾಗಿ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡ್ಕೋಬೇಕು. ಹಿಂಗೆ ಹಲವಾರು ಕ್ರಮಗಳಿಂದ ನಾವು ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ನಾವು ಕಡಿಮೆ ಮಾಡ್ಕೋಬೇಕು. ಬಟ್ ಜನರಿಗೆ ಏನಾಗಿದೆ ಅಂದರೆ, ಈಗ ನೀವು ಹೇಳ್ತಾ ಇರೋ ಒಂದಷ್ಟು ಮೆಜರ್ಗಳು, ಸರ್ಕಾರ ಮಾಡುವಂಥ ಪಾಲಿಸಿಗಳು, ಇದೆರಡು ತದ್ವಿರುದ್ಧವಾಗಿರ್ತವೆ ಅಂತ. ಸರ್ಕಾರ ಹೇಳುತ್ತೆ ಈ ವರ್ಷ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಾಹನಗಳ ತಯಾರಿಕೆ ಆಗಿದೆ, ಸೊ ಕೊಂಡ್ಕೊಳ್ಳೋರು ನಾವೇ ಆಗಿರ್ಬೇಕು. ಅದಕ್ಕೆ ದಿನ ನಾವು ಪೇಪರ್ ತೆಗಿತೀವಿ, ಟಿ ವಿ ತೆಗಿತೀವಿ, ನೋಡಿದ ತಕ್ಷಣ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇಷ್ಟಿಷ್ಟು ಆಫರ್ ಇದೆ, ಇಷ್ಟಿಷ್ಟು EMIಗೆ ನೀವು ಒಂದು ಹೊಸ ಕಾರ್ ತೊಗೋಬೋದು, ಇನ್ನೊಂದು ಗಾಡಿ ತೊಗೋಬೋದು ಅಂತ ಅದರಲ್ಲಿ ಬರುತ್ತೆ. ಸೊ ಮನುಷ್ಯರಿಗೆ ಏನಾಗುತ್ತೆ, ಜನರಿಗೆ ಏನಾಗುತ್ತೆ, ನಾನು ಕಾರ್ ತಗೋಬೇಕು ಅಥವಾ ಸೈಕಲಲ್ಲಿ ಓಡಾಡಲೋ. ಸೈಕಲಲ್ಲಿ ಓಡಾಡಿದ್ರೆ ನೀವು ಹೇಳಿದಾಗೆ ನಾವೇನು ತಾಪಮಾನ ಏರಿಕೆ, ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿದ್ವಿ, ಇದು ಕಮ್ಮಿ ಆಗುತ್ತೆ. ನಾನು ಕಾರಲ್ಲಿ ಓಡಾಡದೇ ಇದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ ಅಂತ ಈ ಡೆಲಮದಲ್ಲಿ ಜನ ಇದ್ದಾರೆ ಅಂತ. ಈ ಒಂಥರ ನಾನು ಆಗಿರ್ಬೋದು ಅಥವಾ ಮನುಷ್ಯರು ಆಗಿರ್ಬೋದು, ಈ ಒಂದು ಸಿಚುವೇಶನ್ ಅಲ್ಲಿ ಇದ್ದೀವಿ. ಅವಾಗ ಏನು ಮಾಡ್ಬೇಕು ನಾವು? ಅವಾಗ ಆಪ್ಟಿಮಮ್ ಯೂಸ್ ಮಾಡ್ಕೋಬೋದು, ಮಿತವಾಗಿ ಬಳಸಬೇಕು ಹೊರತು ಅತಿಯಾಗಿ ಬಳಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇದಾಗತ್ತೆ. ಅಲ್ಲ, ನಮ್ಮ ಡೆವಲಪ್ಮೆಂಟ್ಸು ಬೇಕು, ಅದು ಒಂದು ನಮ್ಮ ಒಂದು ಹಿಡಿತದಾಗಿರ್ಬೇಕು. ಈ ಜಾಗತಿಕ ತಾಪಮಾನ ಪರಿಸರಕ್ಕೆ ಹಾನಿ ಆಗಲಾರ್ದಂಗೆ ನಾವು ನಮ್ಮ ಒಂದು ಅಭಿವೃದ್ಧಿಯನ್ನು ಮಾಡ್ಕೋಬೇಕು. ಸರ್ಕಾರದ ಪಾಲಿಸಿಗಳು ಹಾಗೆ ಇರಬೇಕು. ಒಂದು ಕಡೆಯಿಂದ ಜಾಗತಿಕ ತಾಪಮಾನ ಏರಿಕೆ, ಅದರ ಜೊತೆಗೆ ಕುಡಿಯೋ ನೀರಿನ ಅಭಾವ ಕೂಡ ಹಾಗೆ ಇದೆ. ಸೊ ಅದಕ್ಕೂ ಜಾಗತಿಕ ತಾಪಮಾನ ಏರಿಕೆಗೂ ಸಂಬಂಧ ಇದೆಯಾ? ಸಂಬಂಧ ಇದ್ದಿದ್ದೇ ಅದರಲ್ಲಿ ಮುಂದಿನ ಪೀಳಿಗೆಗೆ ನಾವು ಅದನ್ನು ಹೇಗೆ ಉಳಿಸ್ಬೋದು, ನೀರಿನ ಮೂಲಗಳನ್ನು ಹೇಗೆ ಉಳಿಸ್ಬೋದು ಅಂತ. ಅದು ಜಾಗತಿಕ ತಾಪಮಾನ ಏರಿಕೆಗೂ ಮತ್ತು ನೀರಿಗೂ ಎರಡಕ್ಕೂ ಭಾಳ ಒಂದಕ್ಕೊಂದು ಸಂಬಂಧ ಅದಾವು. ಉಷ್ಣಾಂಶ ಜಗತ್ತಿನಾದ್ಯಂತ ಏರಿಕೆ ಆದಾಗೆಲ್ಲ ಆವಿ ಆಗುವಿಕೆ ಕೂಡ ಜಾಸ್ತಿ ಆಗ್ತೈತಿ. ಈ ಕೆರೆ, ಬಾವಿಗಳು ಮತ್ತು ಇವೆಲ್ಲ ಬೇಗ ಬತ್ತವು. ಕಲ್ಯಾಣಿಗಳು ಬೇಗ ಬತ್ತವು. ಮತ್ತು ಕೃಷಿ ಭೂಮಿ ಕೂಡ, ಮಣ್ಣು ಕೂಡ ಬೇಗ ತನ್ನ ತೇವಾಂಶವನ್ನು ಕಳ್ಕೊಳ್ಳುತ್ತಾ. ಇದು ಕೃಷಿಗೂ ಕೂಡ ಸಾಕಷ್ಟು ಹೊಡೆತ ಕೊಡ್ತೈತಿ. ಅಂದ್ರೆ ನೀರಿನ ಬತ್ತುವಿಕೆ ಹೆಚ್ಚಿಗೆ ಆಗುತ್ತೆ. ಎರಡನೇದಾಗಿ ಇವು ಹಿಮದ ಮೂಲದಿಂದ ಬರುವ ನದಿಗಳು, ಬೇಸಿಗೆಯಲ್ಲಿ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಪರ್ವತದಲ್ಲಿ ಹುಟ್ಟುತ್ತಾವು. ಇವು ಏನು ಮಾಡ್ತವೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆದಾಗ ಇವೆಲ್ಲ ಗ್ಲೇಷಿಯರ್ಸ್ ಬೇಗ ಕರಿಗೂ ಆರಂಭದಲ್ಲಿ ಜಾಸ್ತಿ ಪ್ರವಾಹವನ್ನು ಮಾಡಿ ಹರಿದು ಬಿಡ್ತಾವೆ. ಮುಂದಿನ ಲಾಂಗ್ ಟರ್ಮ್ನಲ್ಲಿ ಏನು ಮಾಡ್ತಾವೆ,
ಬೇಸಿಗೆಯಲ್ಲಿ ನೀರು ಇಲ್ಲಾರ್ದಂಗೆ ಆಗಿಬಿಡ್ತಾವೆ, ಎಲ್ಲ ಗ್ಲೇಷಿಯರ್ಸ್ ಕರಿಗಿ ಹೋಗ್ಬಿಡ್ತಾವೆ. ಹಿಂಗೆ ಅನೇಕ ರೀತಿಯಲ್ಲಿ ಇದು ನಮ್ಮ ನೀರಿಗೆ ಸಂಬಂಧ ಐತೆ. ಮೊದಲೆಲ್ಲ ನಾವು ಬಾವಿ ತೋಡ್ತಾ ಇದ್ವಿ, ಬಾವಿ ತೋಡಿದಾಗ ನೀರು ಸಿಗೋದು. ಇವಾಗ ಬೋರ್ವೆಲ್ ಹಾಕಿದ್ರು ನೀರು ಸಿಗ್ತಿಲ್ಲ, ಹೌದು, ಅಂಥ ಪರಿಸ್ಥಿತಿ ಬಂದಿದೆ. ಸೊ ಈ ನೀರನ್ನ ಉಳಿಸೋದು ಹೇಗೆ ಅಂತ ಈಗ ನಿಮ್ಮ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ. ಜನ ಏನು ಮಾಡ್ಬೋದು, ಸಮಾಜ ಏನು ಮಾಡ್ಬೋದು? ಒಂದದ್ದು ನೀರಿನ ಬಳಕೆಯನ್ನು ಮಿತವಾಗಿ ಬಳಸ್ಕೋಬೇಕು, ಮನೆಯಲ್ಲಿ ಮಿತವಾಗಿ ಬಳಸ್ಕೋಬೇಕು. ಎರಡನೇದಾಗಿ ಕಾಯಿಪಲ್ಯಗಳನ್ನು ತೊಳೆದ ನೀರನ್ನು ನಾವು ಚರಂಡಿಗೆ ಚೆಲ್ಲಾರ್ದನ ಅದನ್ನು ನಮ್ಮ ಪ್ಲ್ಯಾಂಟ್ಸ್ಗೆಲ್ಲ ಸಸ್ಯಗಳಿಗೆ ಹಾಕಬಹುದು. ಮತ್ತು ಸ್ನಾನ ಮಾಡೋದ್ರಲ್ಲಿ ಕೂಡ ಶವರ್ಸ್ ಬದಲಿ ನಾವು ಬಕೆಟ್ ಯೂಸ್ ಮಾಡ್ಬೋದು. ನೀರು ಕಡಿಮೆ ಇದ್ದಾಗ ಯಾವಾಗ ಬದಲಿ ಬಕೆಟ್ ಯೂಸ್ ಮಾಡೋದ್ರಿಂದ ನೀರಿನ ಮಿತಿಯನ್ನು, ಎಲ್ಲೆಲ್ಲಿ ನೀರಿನ ಅಭಾವ ಇರ್ತೈತೆ ಈ ರೀತಿ ಮಾಡ್ಬೋದು. ಇನ್ನೊಂದು ಕಾರಿನಲ್ಲಿ ಕೂಡ ಎಷ್ಟು ಬೇಕೋ ಅಷ್ಟು ಬಳಸಬೇಕು. ಮತ್ತು ಎರಡನೇದಾಗಿ ನಾವು ವಾಟರ್ ಹಾರ್ವೆಸ್ಟ್ ಅಂತ ಕರಿತೀವಿ. ನಾವು ಎಲ್ಲ ಮನೆಯಲ್ಲಿ ವಾಟರ್ ಹಾರ್ವೆಸ್ಟ್ ಇರಬೇಕು. ಮತ್ತು ದೊಡ್ಡ ದೊಡ್ಡ ಆಫೀಸ್ ಕ್ಯಾಂಪಸ್ನಲ್ಲಿ ಕೂಡ ಸಿಮೆಂಟ್ ಹಾಕೋದ್ರ ಬದಲಿ ಸ್ವಲ್ಪ ಮಣ್ಣು ಉಳಿಸ್ಕೊಳ್ಳೋದು ಒಳ್ಳೆಯದು. ಈ ಮಣ್ಣು ಉಳಿಸ್ಕೊಳ್ಳೋದ್ರಿಂದ ನೀರು ಅಲ್ಲಿ ಹಿಂಗೆ ನಮ್ಮ ಅಂತರ್ಜಲ ಹೆಚ್ಚಿಗೆ ಆಗುತ್ತೆ. ಮಳೆಗಾಲದಲ್ಲಿ ನಮಗೆ ಸಾಕಷ್ಟು ಮಳೆ ಆಗ್ತಿರ್ತೈತಿ. ನಾವು ಕೆರೆ, ಇವೆಲ್ಲ ಬಾವಿ, ಈ ಹೊಂಡ ಇದರಲ್ಲಿ ನೀರು ಸಂಗ್ರಹಿಸಬೇಕು. ಆವಾಗ ನಮಗೆ ಅಂತರ್ಜಲ ಹೆಚ್ಚಿಗೆ ಹಾಕ್ಯಂತ ಹೋಗ್ತೈತಿ. ಅಂತರ್ಜಲ ಮಟ್ಟಕ್ಕೆ ಸಂಬಂಧಪಟ್ಟಿದ್ದ ಅಂಕಿಅಂಶ ಏನಾದರೂ ಇದೆಯಾ ಸರ್? ಅಂದರೆ ಈ ವರ್ಷದಲ್ಲಿ ಇಷ್ಟು ಇತ್ತು, ಇವಾಗ ಇಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅಂತ ಹೇಳೋದಕ್ಕೆ ಏನಾದರೂ ಅಂಕಿಅಂಶಗಳಿದಾವೆ? ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಫುಟ್ ಅಂತರ್ಜಲ ಐತೆ ಅನ್ನೋದು ಅಂಕಿಅಂಶಗಳು ಅದಾವೆ ಜಿಲ್ಲಾವಾರು. ಸರ್, ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಈ ಮುಂಬರುವಂಥ ಒಂದು ತಿಂಗಳಲ್ಲಿ ಭಾಳ ಸೆಕೆ ಇರುತ್ತೆ, ತುಂಬ ಬೇಸಿಗೆ ಆಗುತ್ತೆ, ಹೀಟ್ ವೇವ್ ಬರುತ್ತೆ, ಇದೆಲ್ಲ ಹೌದು, ಸತ್ಯನ ಇದು? ಹೀಟ್ ವೇವ್ಸ್ ಬರ್ಬೋದು. ಇನ್ನೂ ಮೇ ತಿಂಗಳಲ್ಲಿ ಇನ್ನೂ ಬೇಸಿಗೆ ಮುಗಿದಿರಗಲ್ಲ. ಓಕೆ, ಬರ್ಬೋದು. ಮುಂದೆ ಮುಂಗಾರು ಮಳೆ ಪ್ರೆಡಿಕ್ಷನ್ ಏನು ಅಂತ? ಅಂದರೆ ನಾವೆಲ್ಲರೂ ಮುಂಗಾರು ಮಳೆನೇ ಕಾಯ್ತಾ ಇದ್ದೀವಿ. ಆ ಮಳೆ ಬಂದರೆ ಮಾತ್ರ ನಮಗೆ ಜೀವನ. ಸೊ ಅದರ ಪ್ರೆಡಿಕ್ಷನ್ ಏನು? ಈ ಬಾರಿ ಒಳ್ಳೆ ಮಳೆ ಆಗುತ್ತಾ ಅಥವಾ ಎಲ್ಲಿನೋ ಪ್ರಭಾವ ಏನಾದರೂ ಇರುತ್ತಾ? ಈಗ ಜೂನ್ ತರನು ಎನ್ಸೋ ಅಂತೇಳಿ ಎಲ್ಲಿನೋ ಆ್ಯಂಡ್ ಸದರ್ನ್ ಆಸೋಲೇಷನ್ ಅಂತ ಕರಿತೀವಿ ನಾವು. ಇದು ಒಂದು ತಟಸ್ಥವಾಗಿರ್ತೈತಿ. ಮುಂದೆ ಎಲ್ಲಿನೋ ಪ್ರಬಲವಾಗುವ ಸಾಧ್ಯತೆ ಐತಿ. ಜುಲೈ ಆಗಸ್ಟ್ ನಂತರ ಸ್ವಲ್ಪ ನಮ್ಮ ಭಾರತ ದೇಶಾದ್ಯಂತ ಮಳೆ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಮುಂದಿನ ಮುಂಗಾರಿನಲ್ಲಿ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಈಗ ಎಲ್ಲಿನೋ ಪರಿಣಾಮ ಅಂತ ಏನೋ ಹೇಳಿದ್ರಲ್ಲ, ಏನದು ಅಂದರೆ ಏನು? ಎಲ್ಲಿನೋ ಅಂದ್ರೆ ಪೂರ್ವ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಸಾಮಾನ್ಯ ಉಷ್ಣಾಂಶಕ್ಕಿಂತ ಸ್ವಲ್ಪ ಉಷ್ಣಾಂಶ ಏರಿಕೆ ಆಗೋದಕ್ಕೆ ನಾವು ಎಲ್ಲಿನೋ ಅಂತ ಕರಿತೀವಿ ನಾವು. ಈ ಎಲ್ಲಿನೋ ಆಗೋದ್ರಿಂದ ಏನಾಗುತ್ತಂದ್ರೆ ಆ ಪೂರ್ವ ಪ್ಯಾಸಿಫಿಕ್ ಮಹಾಸಾಗರದಲ್ಲಿನ ಉಷ್ಣಾಂಶ ಏರಿಕೆ ಆಗಿರೋದ್ರಿಂದ ಬೇಗ ಆವಿಯಾಗಿ ಅಲ್ಲೇ ಸಾಕಷ್ಟು ಮಳೆ ಸುರಿಸುತ್ತೆ. ಮತ್ತು ಇನ್ನೂ ಇದರಲ್ಲಿಂದ ಏನಾಗಿಬಿಡ್ತೈತೆ ಅಂದ್ರೆ ಟ್ರೇಡ್ ವಿಂಡ್ಸ್ ಅಂತೇಳಿ ಇರ್ತಾವೆ, ಅವೆಲ್ಲ ವೀಕ್ ಆಕ್ಕಾವು. ಮತ್ತು ಪ್ಯಾಸಿಫಿಕ್ ಮಹಾಸಾಗರದಿಂದ ಬರುವ ಲೋ ಪ್ರೆಷರ್ ಸಿಸ್ಟಮ್ಸು ಪಶ್ಚಿಮದಿಂದ ಪೂರ್ವ ಕಡೆ ಚಲಿಸ್ತಿರ್ತಾವೆ. ಅವು ಪೂರ್ವದಿಂದ ಬಂಗಾಳ ಉಪಸಾಗರಕ್ಕೆ ಬಂದು ಸೇರ್ತಿರ್ತಾವೆ. ಆವಾಗ ಲೋ ಪ್ರೆಷರ್ ಸಿಸ್ಟಮ್ಸು ಆಗೋದು ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಇದರಲ್ಲಿಂದ ಎಷ್ಟು ಲೋ ಪ್ರೆಷರ್ ಸಿಸ್ಟಮ್ಸ್ ಆಗ್ತಾವೆ ಅಂದರೆ ಎಷ್ಟು ವಾಯುಭಾರ ಕುಸಿತಗಳಾಗ್ತಾವೆ ಅಷ್ಟು ನಮಗೆ ಒಳ್ಳೆಯ ಮಳೆ ತರ್ತಾವೆ. ಆವಾಗ ಲೋ ಪ್ರೆಷರ್ ಸಿಸ್ಟಮ್ಸ್ ಕಡಿಮೆ ಆದಾಗ ನಮಗೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಇದರಲ್ಲಿಂದ. ಸರ್, ಈಗ ನಾವು ಜಾಗತಿಕ ತಾಪಮಾನದ ಬಗ್ಗೆ ಮಾತಾಡಿದ್ವಿ, ಹಸಿರು ಮನೆ ಪರಿಣಾಮದ ಬಗ್ಗೆ ಮಾತಾಡಿದ್ವಿ. ಇಷ್ಟೆಲ್ಲ ಆದಾಗ ಈ ಮಳೆ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇದೆಯಾ ಅಥವಾ ಈ ಹಿಂದೆ ಇದ್ದದ್ದು ಮಳೆ ಪ್ರಮಾಣಕ್ಕೂ ಈಗಿರೋ ಮಳೆ ಪ್ರಮಾಣಕ್ಕೂ ಎಷ್ಟು ಅಂತರ ಇದೆ ಅಂತ? ನೀವು ಬೆಂಗಳೂರನ್ನ ತೊಗೊಂಡ್ರೆ ಮೊದಲ ಒಂದು ವರ್ಷಕ್ಕೆ ಸುಮಾರು 98 ಸೆಂಟಿಮೀಟ್ರ್ ಮಳೆ ಆಗ್ತಿತ್ತು. ಓಕೆ, ಈಗ ನಾವು ಈಗ ರೀಸೆಂಟ್ 10 ವರ್ಷದ ನಾವು ಡೇಟಾ ತೊಗೊಂಡು ಸ್ಟಡಿ ಮಾಡಿದ್ರೆ ಸುಮಾರು 110 ಸೆಂಟಿಮೀಟ್ರ್ ಮಳೆ ಆಗುತ್ತೆ. ಅಂದರೆ ಮಳೆ ಜಾಸ್ತಿನೇ ಇದೆ. ಮಳೆ ಜಾಸ್ತಿ ಆಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಮೊದಲ ಮಳೆ ಕಡಿಮೆ ಆಕೈತೆ, ಈಗ ಮಳೆ ಜಾಸ್ತಿ ಆಗುತ್ತೆ. ಈ ಏನಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗುವುದರಿಂದ ಏನಾಗುತ್ತಂದ್ರೆ ಜಲಚಕ್ರದಲ್ಲಿ ಫಾಸ್ಟ್ ಆಗುತ್ತೆ. ಅಂದ್ರೆ ಆವಿ ಆಗೋದು ಮತ್ತು ಅದು ಮತ್ತೆ ಮಳೆ ಮತ್ತೆ ಮೋಡ ಆಗಿ ಮತ್ತೆ ಮಳೆ ಆಗೋದು, ಈ ಸೈಕಲ್ ಸ್ಪೀಡ್ ಆಗುತ್ತೆ. ಈ ಸ್ಪೀಡ್ ಆಗೋದ್ರಿಂದ ಏನಾಗುತ್ತೆ
ಒಂದು ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಆಗಿಬಿಡ್ತೈತಿ. ಅದು ಅಲ್ಲದೆ ವಾತಾವರಣದಲ್ಲಿ ನೀರನ್ನು ಹಿಡಿದು ಇಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಆಗುತ್ತೆ. ಹಾಗಾದ್ರೆ ಈ ಜಾಗತಿಕ ಉಷ್ಣತೆ ಏರಿಕೆ ಆದಾಗೆಲ್ಲ ವಾತಾವರಣದಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಅವಾಗ ಏನು ಮಾಡಿಬಿಡ್ತೈತಿ, ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆ ಬರಕತ್ತೈತಿ. ಅಲ್ಪಾವಧಿಯಲ್ಲಿ ಶಾರ್ಟ್ ಟೈಮ್ದಲ್ಲಿ ಒಮ್ಮೆ ಕ್ಲೌಡ್ ಬರ್ಸ್ಟ್ ಆಗಿ 10 ಸೆಂಟಿಮೀಟ್ರ್ ಮಳೆ ಆಯ್ತು ಅಂತ ಹೇಳ್ತೀವಿ ಒಂದು ತಾಸಿನಾಗ ಎಷ್ಟೋ ಕಡೆ. ಆವಾಗ ಸಾಕಷ್ಟು ಪ್ರವಾಹ ಆಗಿಬಿಡ್ತೈತಿ. ಅದರಲ್ಲಿಂದ ಹಾನಿನೇ ಜಾಸ್ತಿ ಸ್ವಲ್ಪ ಟೈಮ್ದಲ್ಲಿ. ಅಂದ್ರೆ ಮಳೆ ಹಂಚಿಕೆ ಕಾಲಾನುಕ್ರಮದಲ್ಲಿ ಅದು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿರೋಲ್ಲ. ಈಗ ಒಂದು ತಿಂಗಳಲ್ಲಿ ಮಳೆ ಬರುವಂಥದ್ದು 2 ದಿನದಲ್ಲಿ ಬಂದು ಹಿಂಗಾಗಿಬಿಡ್ತೈತಿ. ಒಂದು ತಾಸಿನಾಗ ಮಳೆ ಬಂದ್ಬಿಡ್ತೈತಿ. ತುಂಬ ಜನಕ್ಕೆ ಮಳೆ ಬಂದರೆ ಸಾಕು, ಆ ಮಳೆಯಲ್ಲಿ ಒಳ್ಳೆ ಮಳೆ ಅಥವಾ ಹಾನಿ ಉಂಟು ಮಾಡಬಲ್ಲ ಮಳೆ ಯಾವುದು ಅಂತ ಗೊತ್ತಿಲ್ಲ. ಸೊ ಈಗ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಮಳೆ ಅಂತೂ ಜಾಸ್ತಿ ಆಗ್ತಿದೆ. ಮಳೆ ಆಗ್ತಿದೆಯಲ್ಲ ಇನ್ನೇನು ಅಂತ ಅನ್ಕೊಂಡವರೇ ಜಾಸ್ತಿ. ಈಗ ರೈತರು, ನಾನೇ ಒಬ್ಬರು ರೈತ ಅಂತ ತಿಳ್ಕೊಳ್ಳಿ, ನಾನು ಭತ್ತ ಬೆಳೀತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಭತ್ತದಿಂದ ಗ್ರೀನ್ ಹೌಸ್ ಗ್ಯಾಸ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಪ್ರಕೃತಿಗೆ ಹಾನಿ ಮಾಡಬೇಕು ಅಂತ ಭತ್ತ ಬೆಳೀತಿಲ್ಲ, ಅದು ನನ್ನ ಲೈವ್ಲಿಹುಡ್. ನಾನು ನನ್ನ ಹೊಟ್ಟೆ ಬರ್ಸೋಕ್ಕೋಸ್ಕರ ನಾನು ಬೆಳೀತಾ ಇದ್ದೀನಿ. ಸೊ ಇದರಿಂದಲೂ ಒಂದು ಹಾನಿ ಆಗ್ತಾ ಇದೆ ಅಂದಾಗ ರೈತರು ಏನು ಮಾಡ್ಬೋದು? ಅಲ್ಲ, ಎಲ್ಲ ವಿವಿಧ ಬೆಳೆಗಳನ್ನು ನಾವು ಬೆಳಿಬೇಕು, ಇದರಲ್ಲಿಂದ ಕಡಿಮೆ ಮಾಡ್ಬೋದು. ಈ ಹೀಟ್ ವೇವು ಅಥವಾ ತಾಪಮಾನ ಏರಿಕೆ ಇದರಿಂದ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಆಗೋದಲ್ಲ, ನಾವು ದನಕರಗಳನ್ನೇ ಎಲ್ಲರಿಗೂ ಪ್ರಾಣಿಗಳನ್ನೇ ಸಾಕ್ತೀವಿ, ಅವ್ರಿಗೂ ಸಮಸ್ಯೆ ಇದೆ. ಸೊ ಅದನ್ನ ಪರಿಹಾರವಾಗಿ ಏನು ಮಾಡಬಹುದು? ಈಗ ಪ್ರಾಣಿಗಳಿಗೆ ಅಥವಾ ದನಕರುಗಳಿಗೆ ಅದನ್ನ ಹೇಗೆ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬಹುದು ಅಂತ? ದನಕರುಗಳಿಗೆ ನೀವು ಮಧ್ಯಾಹ್ನ ಹೊತ್ತಿನಲ್ಲಿ ಬಿಸಿಲಿನಲ್ಲಿ ಬಿಡಬಾರ್ದು. ಅವಕ್ಕೆಲ್ಲ ಶೆಡ್ ಹಾಕಬೇಕು. ಮತ್ತು ನೀರಿನ ಸೌಲಭ್ಯತೆಯನ್ನು ಕೂಡ ಅವಕ್ಕೆ ನೀವು ಕೊಡುವುದರಿಂದ ನೀವು ತೊಗೋಬೋದು ಪ್ರಿಕಾಷನ್ಸ್. ಓಕೆ. ಈ ಸೌರಶಕ್ತಿ ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳು ಇವತ್ತು ನಾವು ನೋಡ್ತೀವಿ, ಅಲ್ಲಲ್ಲಿ ವಿಂಡ್ ಮಿಲ್ಗಳು ತಿರುಗ್ತಾ ಇರ್ತವೆ, ಅಥವಾ ಸೋಲಾರ್ ಎನರ್ಜಿಯಿಂದ ನಾವು ಎನರ್ಜಿನ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇದ್ದೀವಿ. ಇದರ ವೇಗ ಹೇಗಿದೆ? ಇವಾಗ ನಾವು ಅಡಾಪ್ಷನ್ ಮಾಡ್ಕೊಳ್ತಾ ಇದ್ದೀವಿ, ಆದರೆ ಎಲ್ಲ ರಂಗದಲ್ಲೂ ಅದು ಬಂದಿಲ್ಲ ಇನ್ನೂ ಕೂಡ. ಸೊ ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗಬೇಕು ಒಂದನೇದು. ಎರಡನೇದು, ಈ ಎಲ್ಲ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸ್ಕೊಂಡ್ರೆ ಈ ಹಸಿರುಮನೆ ಪರಿಣಾಮ ಅಥವಾ ಜಾಗತಿಕ ತಾಪಮಾನ ಏರಿಕೆ ಇದನ್ನು ಎಷ್ಟು ಮಟ್ಟಿಗೆ ನಾವು ತಡಿಬೋದು ಅಂತ? ಇದನ್ನು ತಡಿಬೋದು. ಇದು ಪೂರ್ಣ ತಡೆಯೋಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಇದು ಲಾಂಗ್ ಟರ್ಮ್ ಗೋಲು. ಇದಕ್ಕೆ ಸಾಕಷ್ಟು ಟೈಮ್ ಹಿಡಿತೈತಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಯತ್ನ ಆಗಿದೆಯಾ? ಅಲ್ಲಿ ಸಕ್ಸಸ್ ಆಗಿದಾರ? ಎಲ್ಲ ಕಡೆನ ಮಾಡ್ತಾ ಇದಾರ. ಇನ್ನೂ ಬಿಗಿನಿಂಗ್ನಲ್ಲಿ ಐತಿ. ಇನ್ನೂ ಹೆಚ್ಚಿಗೆ ಮಾಡಬೇಕು. ನಮ್ಮ ದೇಶದಲ್ಲಿ ಪ್ರಯತ್ನಗಳು ಹೇಗಾಗ್ತಾ ಇದೆ ಅಂತ? ನಮ್ಮ ದೇಶದಲ್ಲಿ ಕೂಡ ಈಗೆಲ್ಲ ಸೌರ ಫಲಕಗಳನ್ನು ಯೂಸ್ ಮಾಡ್ತಾ ಇದಾರೆ. ವಿಂಡ್ ಪವರ್ಸಲ್ಲಿ ಹಾಕ್ತಾ ಇದಾರೆ. ಇದು ಮನ್ಸೂನಲ್ಲಿ ಕೂಡ ಗಾಳಿ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಉಪಯೋಗ ಮಾಡಿಕೊಂಡು ಇನ್ನೂ ಪವನ ಶಕ್ತಿ ಅಂತ ಕರಿತೀವಿ ನಾವು, ಗಾಳಿಯಿಂದ ಬರೋ ಶಕ್ತಿಗೆ ಅದನ್ನು ನಾವು ಇನ್ನೂ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಈಗ ಭವಿಷ್ಯದ ಪೀಳಿಗೆಗೆ ನಾವು ಭೂಮಿಯನ್ನು ರಕ್ಷಿಸಬೇಕು. ಸರ್ಕಾರ ಮತ್ತು ಸಮಾಜ ಈ ಎರಡರ ಪಾತ್ರ ಹೇಗಿರಬೇಕು? ಇದು ಬರೀ ಸರ್ಕಾರದ ಜವಾಬ್ದಾರಿ ಅಂತೇನಿಲ್ಲ, ಪ್ರತಿಯೊಬ್ಬ ಪ್ರಜೆಯದ್ದು ಜವಾಬ್ದಾರಿ ಐತಿ. ಯಾಕಂದ್ರೆ ಇದು ವ್ಯಕ್ತಿಗತ ಮತ್ತು ಸಮಾಜ ಮತ್ತು ಸರ್ಕಾರ ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಇದನ್ನು ನಾವು ನಿಯಂತ್ರಣ ಮಾಡ್ಬೋದು, ಈ ತಾಪಮಾನ ಏರಿಕೆಯನ್ನು. ಗೌರ್ಮೆಂಟ್ ಲೆವೆಲ್ನಲ್ಲಿ ಅಂದ್ರೆ ಇವೆಲ್ಲ ವಾಹನಗಳಿಗೆ ಮತ್ತು ಕೈಗಾರಿಕೆ ಮೇಲೆ ಕಠಿಣವಾದ ನಿಯಂತ್ರಣವನ್ನು ಸಾಧಿಸಬೇಕು. ಕಾರ್ಬನ್ ಡೈಆಕ್ಸೈಡು ಮತ್ತು ಮಾಲಿನ್ಯ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಭಾಳ ಕಡಿಮೆ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಕಸನೂ ಕೂಡ ಸುಡ್ತೀವಿ, ಅದರಲ್ಲಿಂದನೂ ಮಿಥೇನ್ ಗ್ಯಾಸ್ನು ಹೊರಗಡೆ ಬರ್ತೈತಿ. ಸಾಕಷ್ಟು ಟಾಕ್ಸಿಕ್ ಗ್ಯಾಸಸ್ ಹೊರಗಡೆ ಬರ್ತಾವೆ, ಅವು ಕೂಡ ಹಾನಿಕಾರಕ. ಇದನ್ನು ಇದನ್ನು ಯಾವ ರೀತಿ ನಾವು ಅದನ್ನು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಅದು ಭಾಳ ಇಂಪಾರ್ಟೆಂಟು. ಜಾಸ್ತಿ ಗಿಡ ಮರಗಳನ್ನು ಜಾಸ್ತಿ ಬೆಳೆಸ್ಬೇಕು. ಎಲ್ಲೆಲ್ಲಿ ಬಯಲು ಜಾಗ ಇರ್ತೈತಿ ಅಥವಾ ಖಾಲಿ ಜಾಗ, ವೇಸ್ಟ್ ಜಾಗ ಇರ್ತೈತಿ, ಅಲ್ಲಿ ಗಿಡ ಮರಗಳನ್ನು ಬೆಳೆಸ್ಬೇಕು. ಅಂದ್ರೆ ಗಿಡ ಮರಗಳನ್ನು ಬಳಸೋದ್ರಿಂದ ಇದು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತೆ ಮತ್ತು ಆಮ್ಲಜನಕವನ್ನು ಬೀಳುತ್ತೆ. ಇದು ಒಂದು ಭಾಳ ಮುಖ್ಯವಾದದ್ದು. ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಸ್ಥಿತಿಗತಿ ಹೇಗಿದೆ ತಾಪಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಬೆಂಗಳೂರಿನಲ್ಲಿ ಕಳೆದ ಒಂದು ವರ್ಷದಲ್ಲಿ
ಗರಿಷ್ಠ ಉಷ್ಣಾಂಶ 39.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮೊದಲು ಬೆಂಗಳೂರಿನಲ್ಲಿ ಬರೀ 37 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಿತ್ತು ಮೊದಲು, ಒಂದು 10ರಿಂದ 15 ವರ್ಷದಿಂದ. ಈಗ ಒಂದು 10 ವರ್ಷದಿಂದ ಬೆಂಗಳೂರಿನಲ್ಲಿ ಕೂಡ ಉಷ್ಣಾಂಶ ಗಣನೀಯವಾಗಿ ಏರಿಕೆಯಾಗಿದೆ. ಸುಮಾರು 2 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಒಂದು ಸ್ವಲ್ಪ ಉಷ್ಣಾಂಶ ಹೆಚ್ಚಿಗೆ ಆಗೈತಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇದು ಕಾಂಕ್ರೀಟ್ ಜಂಗಲ್, ಗಿಡ ಮರಗಳು ಹೋಗೆಲ್ಲ ಜಾಸ್ತಿ ಬಿಲ್ಡಿಂಗ್ಸು ರೋಡ್ಸು ಆಗಿರೋದ್ರಿಂದ ಏನಾಗುತ್ತಾ, ಇವೆಲ್ಲ ರೋಡ್ಸು ಬಿಲ್ಡಿಂಗು ಬೇಗ ಉಷ್ಣಾಂಶವನ್ನು ಏರಿಕೆ ಮಾಡ್ತಾವೆ. ಇದರಿಂದ ಉಷ್ಣಾಂಶ ಸರಾಸರಿ ಉಷ್ಣಾಂಶ ಏರಿಕೆ ಆಗಿದೆ. ಅಂದರೆ ಒಂದು 2 ಸೆಲ್ಸಿಯಸ್ ಆದರೂ ಜಾಸ್ತಿ. 2 ಡಿಗ್ರಿ ಸೆಲ್ಸಿಯಸ್ ದಾಖಲ. ಇದಕ್ಕಿಂತ ಹಿಂದೆ ಏನಾದರೂ ರೆಕಾರ್ಡ್ ಬ್ರೇಕಿಂಗ್ ಅಂತ ದಾಖಲಾಗಿತ್ತಾ ಅಥವಾ ಇದೇ ರೆಕಾರ್ಡ್ ಬ್ರೇಕಿಂಗ್? 39 ಡಿಗ್ರಿ ಸೆಂಟಿಗ್ರೇಡ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ದಾಖಲಾಗಿದೆ. ಆಗಿದೆ. ಇವಾಗ ಎಷ್ಟಿದೆ? ಈಗ 37 ತನಕ ಬಂದಿದೆ. ಈಗ ನಿನ್ನೆವರೆಗೆ 36-37 ತನಕ ಬಂದಿದೆ. ಇನ್ನು 39 ತನಕ ಹೋಗ್ಬೋದು ಇಲ್ಲಿನ ಬೆಂಗಳೂರಲ್ಲಿ. 39ರವರೆಗೆ. ಓಕೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಏನಾದರೂ ಕ್ರಮಗಳಾಗ್ತಾ ಇದಾವ? ಅಂದರೆ ನೀವು ಈಗ ಹೇಳಿದಾಗೆ ಕಾಂಕ್ರೀಟೀಕರಣ, ಕಾಂಕ್ರೀಟ್ ಅಂತೂ ಬೇಕೇ ಬೇಕು. ಸಿಟಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಸಿಟಿ ದೊಡ್ಡದಾಗ್ತಾ ಇದೆ, ಬಿಲ್ಡಿಂಗ್ಗಳಾಗ್ತಾ ಇದ್ದಾವೆ, ಮರಗಿಡಗಳನ್ನು ಕರಿಯೋದು ಅದು ಕೂಡ ಒಂದು ಕಡೆಯಿಂದ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ತಾಪಮಾನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಕ್ರಮ ಆಗ್ತಾ ಇದೆ? ತಾಪಮಾನ ಕಂಟ್ರೋಲ್ ಮಾಡಲಿಕ್ಕೆ ಒಂದೇದು ವಾಹನಗಳಿಂದ ಬರುವ ಹೊಗೆ ಕಡಿಮೆ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡು, ಕೈಗಾರಿಕೆಗಳಿಂದ ಬರೋಂಥ ಎಲ್ಲ ಹಸಿರು ಮನೆ ಅನಿಲಗಳು. ಎರಡನೇದಾಗಿ ಇವೆಲ್ಲ ಸಿಟಿ ಸ್ವಲ್ಪ ಅಲ್ಲಲ್ಲಿ ಸ್ಪೇಸ್ ಜಾಸ್ತಿ ಬಿಡಬೇಕು. ಹೆಚ್ಚೆಚ್ಚಿಗೆ ಇನ್ನೂ ಉದ್ಯಾನ ಅಂದರೆ ಪಾರ್ಕ್ಸ್ ಜಾಸ್ತಿ ಆಗಬೇಕು. ಇಲ್ಲಿರುವ ಕೆರೆ ಬಾವಿಗಳನ್ನು ಪುನಶ್ಚೇತನಗೊಳಿಸ್ಕೋಬೇಕು. ಮತ್ತು ಅದರಲ್ಲಿ ಹೂಳು ಗಿಡ ತುಂಬಿತ್ತಂದ್ರೆ ಅದನ್ನು ತೆಗೆದು ನಾವು ನೀರು ಸಂಗ್ರಹಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದರಿಂದ ನಮ್ಮ ಟೆಂಪ್ರೇಚರು ನಾವು ಕಂಟ್ರೋಲ್ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಇಷ್ಟೊಂದು ವಿಚಾರಗಳ ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ನಾವು ಹಾಜರಾಗ್ತೀವಿ. ಅಲ್ಲಿವರೆಗೆ ಧನ್ಯವಾದಗಳು. ಚಂದನ ಮಂಥನ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ, ಫೇಸ್ಬುಕ್ ಹಾಗೂ ಡಿಡಿ ಚಂದನ ವಾಟ್ಸ್ಆಪ್ ಚಾನೆಲ್ನಲ್ಲೂ ಕೂಡ ವೀಕ್ಷಿಸಬಹುದು.